ಜಸ್ಟ್ ಮಿಸ್ ಇವತ್ತು ನಿಮ್ಮ ಎಲ್ಲರನ್ನ ಬುಟ್ಟಿ ಗೋವಿಂದ ಹೋಯ್ತಿದ್ದೆ. ಇವತ್ತು ಬೆಳಿಗ್ಗೆ 3-4 ಕಿಲೋಮೀಟರ್ ಟೀ ಕುಡಿಲೇಬೇಕು ಅಂತ ಬಂದಿದ್ದೀನಿ. ಏನಕ್ಕಂದ್ರೆ ಟೀ ಕುಡ್ದಿಲ್ಲ ಅಂದ್ರೆ ಬೆಳಬೆಳಗ್ಗೆನೆ ಕೆಲಸ ಮಾಡಕ್ಕೂ ಮೂಡಿರಲ್ಲ, ಮತ್ತೆ ಸೈಕ್ ಆಗೋಯ್ತದೆ. ತಪ್ಪಿ ನಾವೇನಾದ್ರೂ ಬೆಳಬೆಳಗ್ಗೆನೆ ಇದ್ದು ಟೀ ಕುಡ್ದು ಏನಾರ ಕೆಲಸ ಮಾಡ್ತೀವಿ ಅಂದ್ರೆ ಕೆಲಸನೂ ಮುಗಿಯಲ್ಲ, ಕೆಲಸದ ಮೇಲೆ ಇಂಟ್ರೆಸ್ಟೇ ಇರಲ್ಲ ಅನ್ಕೋಬಿಡ್ರಿ ಏನೇ ಆಗ್ಲಿ. ಅಲ್ಲಿಂದ ಬಂದು ನಮ್ ನಿಕ್ಕಿ ಬ್ರೋನ ನೋಡಿದ್ರೆ ಸಿನ್ಸಿಯರ್ ಬಾಯಾಗಿ ಕೆಲಸ ಮಾಡ್ತಾನೆ. ಈ 2 idiots ಮಾತ್ರ ಕೆಲಸ ಮಾಡ್ದೆ ನೋಡ್ತಾ ನಿಂತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕೀರಾ ಅದೇ ವಿಷಯನ ಸೀರಿಯಸ್ ಆಗ್ತಾ ಬಿಟ್ಟು ಮನೆ ಬಂದ್ಬಿಟ್ಟು ಬಾತ್ರೂಮ್ ಮುಚ್ಚಂತು. ಸರಿ ಬಚ್ಚು ಮನೆ ಉಚ್ತಾನೆ ಅಂದ್ರೆ ಸ್ನಾನ ಮಾಡೋ ಮನೆನೇ ಉಚ್ತಾವನೆ. ಆಮೇಲೆ ಪುನಃ ಹೊಲಕ್ಕೆ ಮರ ಕಡಿಬೇಕಿತ್ತು, ಅದಕ್ಕೆ ಹೋಗಿದ್ವಿ. ಲತ್ತಾಕ್ ಬಂದಿಲ್ಲ ಅಂದ್ರೆ ಈ ಮರ ಹಿಡ್ಕೊಂಡು ಮೇಲೆ ಹತ್ಬಿಟ್ಟು ಕಾಲ ಕೈ ಎಲ್ಲ ನಡುಕ್ತಾವೆ. ಅರ್ಲ್ ಬೇರೆ ಕಡಿತಾನೆ, ಅದ್ ಬೇರೆ ನನ್ ಮೇಲೆ ಬಿದ್ದಿದ್ಬಿಟ್ಟೋದು ಅಂತ ಪುಕ್ಳು ಹಿಡಿತೈತೆ. ದೊಡ್ಡಿ ಮಂಗನ ಅನ್ಕೊಂಡಾಗ ಆಗ್ಬೇಕಾ, ಮರ ಕಡ್ದ ತಕ್ಷಣ ನನ್ ಮೇಲೆ ಬಂದು ಬಿದ್ಕೊಬಿಡೋದು. ಜಸ್ಟ್ ಮಿಸ್ ಈ ಮರ ಇಲ್ಲ ಅಂದಿದ್ರೆ ಎಂಟನ್ ಸಮ್ ಫಾದರ್ ಗೋ. ಅಲ್ಲಿಂದ ಕರ್ದಿರೋ ಮರನ ಟ್ರ್ಯಾಕ್ಟರ್ ತುಂಬ್ಕೊಂಡ್ ಬಂದು ಹ್ಯಾಂಡ್ ಪೋಸ್ಟ್ ಅಲ್ಲಿ ಮಾರ್ಬಿಟ್ವಿ. ನಾನು ನಮ್ ಕೀರ್ತಿ ಬ್ರೋ ಸೇರ್ಕೊಂಡು ಇವತ್ತು ಸರಿ ಪಾರ್ಟಿ ಮಾಡ್ಬಿಡೋದೆ. ನಾವು ಕಟ್ಟಿರೋ ದೇಶನೇ ಓಕೆ, ಅದ್ರಲ್ಲಿ ಮರ ಕಡ್ದಿದ್ದೆಲ್ಲ ನಮ್ ದುಡ್ಡಲ್ಲ. ಏನಾಯ್ತು ಅಂದ್ರೆ ಟ್ರ್ಯಾಕ್ಟರ್ ರೆಡಿ ಮಾಡ್ಸಕ್ಕೆ ಇನ್ನು ನಮ್ ಕೈಯಿಂದಾನೆ ದುಡ್ಡು ಹಾಕ್ಬೇಕು, ಹಂಗಾಗ್ಬಿಡೈತೆ. ಆಮೇಲೆ ಅಲ್ಲಿಂದ ಬಂದು ಜನನ ಕರ್ಕೋಬೇಕಿತ್ತು, ಅದಕ್ಕೆ ಪಿಕಪ್ ಮಾಡ್ಕೊಳಕ್ಕೆ ಅಂತ ಬಂದೆ. ಇವತ್ತಿನ ಕತೆ ಎಷ್ಟೇ, ಮತ್ತೆ ಸಿಗೋಣ, ಬಾಯ್.